ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಡೆತ್ ವಾರಂಟ್ ಮುಗೀತು ಮತ್ತೆ ಏನು ಡೆತ್ ವಾರಂಟು ಅಂತ. ಬಟ್ ಡೆತ್ ವಾರಂಟ್ ಮುಗಿದಿಲ್ಲ, ಇನ್ನೂ ಇದೆ. 30 ವರ್ಷ ಮೇಲ್ಪಟ್ಟಾಗ್ಬಿಟ್ರೆ ಯಾರು ನಾವು ಹಿಡಿದಿದ್ದೀವಿ ಅವ್ರಿಗೆ ನಾವು ಎನ್ಕೌಂಟ್ರ್ ಆಗಿದ್ದಾರೆ ಬನ್ನಿ ನೋಡಿ ಅಂತ ಹೇಳಿದ್ರೆ ಎಲ್ಲೋ ತಮಾಷೆ ಮಾಡ್ತಾವ್ರು ಇವರು, ನಮ್ಮನ್ನು ಕರ್ಕೊಂಡು ಹೋಗಿ ಏನೋ ಪ್ಲ್ಯಾನ್ ಮಾಡ್ತಾವ್ರು ಮತ್ತು ಇನ್ನೊಂದು ಅಂದ್ಬಿಟ್ಟು 1,500 ಕೋಟಿ ಖರ್ಚಾಗಿರ್ಬೋದು ನನ್ನ ಲೆಕ್ಕದಲ್ಲಿ. ವೀರಪ್ಪ ನಮ್ಮ ಅಪ್ರಾಕ್ಸಿಮೇಟಾಗಿ ಕರ್ನಾಟಕ ಸರ್ಕಾರದ್ದು 1,500 ಕೋಟಿ ಖರ್ಚಾಗಿದ್ರು ಒಂದು 10,000 ಕೋಟಿಯಷ್ಟು ಕಾಡು ಬೆಳೆದಿರ್ತದೆ. ಕರುಣಾನಿಧಿ ಗೌರ್ಮೆಂಟ್ ಬಂದಾಗ ಒಂದು ಪ್ಲೇ ಮಾಡ್ತಿದ್ದು, ಜಯಲಲಿತಾ ಬಂದಾಗಲೇ ಒಂದು ಪ್ಲೇ ಮಾಡ್ತಿದ್ರು. ಈ ಥರ ಒಂಥರ ಅಲ್ಲಿ ಸರ್ಕಾರಗಳು ಏನು ಬೊಂಬೆ ಆಟ ಆಡ್ತಾರಲ್ಲ, ಆ ಬೊಂಬೆ ಆಟದ ಮಧ್ಯೆ ಅವನು ಆರಾಮಾಗಿ ಜೀವನ ಮಾಡ್ಕೊಂಡಿದ್ಬಿಟ್ಟಿದ್ದ. ರಕ್ತದ ಹಾದಿ ಯಾರು ಹಿಡಿತಾರೋ ಅದು ಯಾವ ಕಾರಣಕ್ಕೂ ಅವರು ಎಂದು ಈ ಪ್ರಭಾಕರನ್ ಅಂತವನೇ ಅವನೇ ಮೈ ತುಂಬ ಗುಂಡಾಕ್ಸ್ಕೊಂಡು ಹೋಗ್ಬಿಟ್ಟ. ಏನು ಸಾಧನೆ ಮಾಡೋಕ್ಕಾಯಿತು? ಸಾಧ್ಯನೇ. ಹೋರಾಟಗಳಲ್ಲಿ ಯಾವತ್ತೂ ಸಿಸ್ಟಮೇ ಗೆಲ್ಲುವುದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಡೆತ್ ವಾರಂಟ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ಡೆತ್ ವಾರಂಟ್ ಮುಗೀತು ಮತ್ತೆ ಏನು ಡೆತ್ ವಾರಂಟು ಅಂತ. ಬಟ್ ಡೆತ್ ವಾರಂಟ್ ಮುಗಿದಿಲ್ಲ, ಇನ್ನೂ ಇದೆ. ಭಾಳ ಜನ ಏನು ಹಿಂಗೆ ಅಂತ ಕಮೆಂಟ್ ಮಾಡಿದ್ದು ನೋಡಿದೆ ನಾನು. ಮುಗಿದಿದೆ, ಆದರೂ ಮುಗಿದಿಲ್ಲ. ಅಂದರೆ ಕ್ಲೈಮ್ಯಾಕ್ಸ್ ಆದಮೇಲೂ ಕೂಡ ಒಂದು ಸೀನ್ ಬಾಕಿ ಇರುತ್ತಲ್ವ, ಸೊ ಆ ಥರ ಒಂದು ಸೀನ್ ಇದು. ಅಂದರೆ ಆಲ್ರೆಡಿ ವೀರಪ್ಪನ ಡೆತ್ ವಾರಂಟ್ ಇಶ್ಯೂ ಆಗಿದೆ, ಅವನು ಸತ್ತು ಹೋಗಿದ್ದಾನೆ. ಆದರೆ ಅದಾದ ನಂತರದ ಘಟನಾವಳಿಗಳು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ. ಹೀಗಾಗಿ ಈ ಬಗ್ಗೆ ಅಂದರೆ ವೀರಪ್ಪನ ಸತ್ತ ನಂತರ ಆ ಪ್ರದೇಶ ಏನಾಯಿತು, ವೀರಪ್ಪನ ನೆನಪೇನಾಯಿತು, ವೀರಪ್ಪನ ಸಮಾಧಿ ಎಲ್ಲಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು, ಕರ್ನಾಟಕ ಗೌರ್ಮೆಂಟ್ ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತು, ಪೊಲೀಸರು ಹೇಗೆ ಒಂದು ಸಂಭ್ರಮಿಸಿದ್ರು ಅಥವಾ ಸಂಭ್ರಮಿಸಲಿಲ್ಲ, ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ ನಿವೃತ್ತ SP ಉಮೇಶ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ಕಾರ. ಎಸ್ ಸರ್, 68 ಎಪಿಸೋಡ್ ಈಗ ತಾನೇ ಮತ್ತೊಂದು ಸಲ ನಾನು ಗಮನಿಸ್ತಾ ಇದ್ದೆ, ಸಾಕಷ್ಟು ಜನ ಕಮೆಂಟ್ಗಳನ್ನ ಕೂಡ ನೋಡ್ತಾ ಇದ್ದೆ. 68th ಎಪಿಸೋಡಲ್ಲಿ ವೀರಪ್ಪನ್ ಮಟಾಶ್ ಆಗಿದ್ದಾನೆ. ನೀವು ಹೇಳಿದ್ರಲ್ಲ ನಮ್ಮ ಒಂದು ಬೇಟೆ ಪಕ್ಕದ ಹೊಲದಲ್ಲಿ ಬಲಿಯಾಯಿತು ಅಂಥೇಳಿ. ನಮ್ಮ ಹೊಲದಲ್ಲಿ ಬೀಳಿಲ್ಲ, ಪಕ್ಕದ ಹೊಲದಲ್ಲಿ ಬಿತ್ತು, ಏನು ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಅವರು ಗುರಿ ಇಟ್ಟು ಬೇಟೆ ಆಡಿದಾಗ ಅದು ಅವ್ರದ್ದೇ ಆಗ್ಬಿಡುತ್ತೆ, ಅಂದರೆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ. ನಮ್ಮಲ್ಲೇ ಅದು ನಮ್ಮ ಹೊಲನೇ ತಿಂದಿದೆ, ನಮ್ಮದೇ ಬೆಳೆ ತಿಂದಿದೆ, ಎಲ್ಲ ಹಾಳು ಮಾಡಿದೆ, ಎಲ್ಲ ಮಾಡಿದೆ. ಬಟ್ ಪಕ್ಕದಲ್ಲಿ ಕೂಡ ಒಂದು ಸ್ವಲ್ಪ ನಾಶ ಮಾಡಿತ್ತು, ಅಲ್ಲಿ ಅವ್ರು ಹೊಡೆದ್ರು. ಸೊ ಹಿಂಗಾಗಿ ಏನು ಮಾಡೋಕ್ಕಾಗಲ್ಲ. ಸೊ ಸರ್, ಪ್ರಶ್ನೆ ಏನಂತಂದರೆ, ಒಂದು ಭಾಳಷ್ಟು ಜನ ಕೇಳಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಕೇಳಿದ್ದಾರೆ. ಮತ್ತು ನನ್ನ ಪ್ರಶ್ನೆ ಏನಂದರೆ, ವೀರಪ್ಪನ ಸತ್ತ ನಂತರ ಆ ಏರಿಯಾ ಹೇಗೆ ಬದಲಾಯಿತು ಅನ್ನೋದೊಂದು ಪ್ರಶ್ನೆ ಸರ್, ದಯವಿಟ್ಟು. ನೋಡಿ ಸರ್, ಭಾಳ ವೀರಪ್ಪನ ಸತ್ತ ತಕ್ಷಣವೇ ಒಂದು ದೊಡ್ಡ ವ್ಯಾಕ್ಯೂಮು ಕ್ರಿಯೇಟ್ ಆಯಿತು. ಓಕೆ, ಭಾಳ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು ಅಲ್ಲಿ. ಆ ಒಂದು ಏನು ಸತ್ತೋಗ್ಬಿಟ್ಟ ಅಂತ ಅನ್ನುವಂಥ ಆ ಒಂದು ಶಬ್ದ ಆ ಕಿವಿಗೆ ಬಿದ್ದ ತಕ್ಷಣವೇ ಅಲ್ಲಿ ಜನಗಳಿಗೆ ನನ್ನ ಲೆಕ್ಕದಲ್ಲಿ ಆ ನೋವು ಅನುಭವಿಸ್ತಿದ್ರಲ್ಲ ಅವ್ರು, ನನ್ನ ಲೆಕ್ಕದಲ್ಲಿ ಅವ್ರಿಗೆ ಅವತ್ತು ಒಂಥರ ಸಗ್ಗದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆಗೆದಷ್ಟು ನಮ್ಮನ್ನು ನಿದ್ರೆಗೆಡಿಸ್ತಕ್ಕಂಥವ್ರು, ಆಮೇಲೆ ನಮಗೆ ಜೀವಭಯ ಉಡಿಸ್ತಕ್ಕಂಥವ್ರು ಇನ್ಯಾರಿಲ್ಲ ಅಂತ ಅನ್ನುವಂಥದ್ದು ಒಂದು ಅವ್ರಿಗೆ ಯಾವಾಗ ಕಾನ್ಫಿಡೆನ್ಸ್ ಬರ್ತದೆ ನೋಡಿ ಜನಕ್ಕೆ, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಬಟ್ ಭಾಳ ದೊಡ್ಡ ಒಂದು ಅವ್ರಿಗೆ ಒಂದು ರಿಲೀಫ್ ಸಿಕ್ತಂಗೆ ಆಗಿದೆ. ಯಾರು ಇದರಿಂದ ರೆಗ್ಯುಲರಾಗಿ ಕಾಟಕ್ಕೆ ಒಳಗಾಗ್ತಾಯಿದ್ರು. ಆಮೇಲೆ ಇವನ ಭಯದಿಂದ ಅರ್ಧ ಹೋಗಿ ಗುಂಪಿಗೆ ಸೇರ್ಕೊಳ್ತಾಯಿದ್ರು. ಮತ್ತು ಇವನು ಭಯದಿಂದ ಕಾಡಿನಂಚಲ್ಲೇ ತೊಗೊಂಡೋಗಿ ಊಟ ಕೊಡ್ತಾ ಇರ್ತಕ್ಕಂಥವ್ರು, ಇವನು ಭಯದಲ್ಲಿ ಆಶ್ರಯ ಕೊಡ್ತಾ ಇದ್ದಂಥವ್ರು. ಆಮೇಲೆ ಇವನು ಭಯದಲ್ಲಿ ಕೆಲವಷ್ಟು ಇನ್ಫಾರ್ಮೇಷನ್ಗಳನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಬಂದು ಇರ್ತಕ್ಕಂಥವ್ರು. ಮತ್ತು ಇವನು ಒತ್ತಡದಲ್ಲಿ ಇವನು ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡು ಅವ್ರನ್ನ ಒಂಥರ ಬಾಂಬರ್ಗಳಾಗಿ ಬಳಸ್ಕೊಂಡು ಅವ್ರ ಮುಖಾಂತರ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕಾಡಲ್ಲಿರ್ತಕ್ಕಂಥ ಕಾಡಂಚಿನ ಮನೆಯಲ್ಲಿದ್ದರಲ್ಲ ಅವರೆಲ್ಲ ಭಾಳ ನಿಟ್ಟಿಸಿರು ಬಿಡ್ತಾರೆ. ಆವತ್ತೊಂದು ದಿವಸ 2004 ಇದರಲ್ಲಿ ಅಕ್ಟೋಬರು ತಿಂಗಳಲ್ಲಿ ಭಾಳ ದೊಡ್ಡ ಅವರು ಹಬ್ಬ ಆಚರಿಸ್ತಾರೆ. ಕೆಲವು ಜನ ನಂಬುದೇ ಇಲ್ವಂತೆ. ಓಕೆ, ಇಲ್ಲ ಈ ಥರದವೆಲ್ಲ ಸುಮಾರು ಸಾರಿ ಯಾರೇನೋ ಹೇಳ್ಬಿಟ್ಟಿದ್ದಾರೆ, ಈಗ ಬಂದ್ಬಿಟ್ಟಿದೆ ಹಾಗೆ ಹೀಗೆ ಏನ್ಬಿಟ್ಟು ಅಂತ. ಕೆಲವಷ್ಟು ಜನ ಬಾಡಿ ತೋರಿಸುವವರೆಗೂ ನಂಬಲೇ ಇಲ್ವಂತೆ. ಸಿಕ್ಕುವುದಿಲ್ಲ ವೀರಪ್ಪನ, ಪೊಲೀಸವ್ರ ಕೈಯಲ್ಲಿ ಆಗೋದೇ ಇಲ್ಲ, ಇನ್ನು ಸಾಧ್ಯನೇ ಇಲ್ಲ. ವೀರಪ್ಪನ ಸರೆಂಡರ್ ಆದ್ರೆ ಮಾತ್ರ ಅಷ್ಟೇ, ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಅನ್ನುವಂಥಕ್ಕೆ ಜನನೂ ಅನ್ಕೊಬಿಟ್ಟಿದ್ರು. ಯಾಕೆಂದರೆ 30-32 ವರ್ಷ ಆಗಿಬಿಟ್ರೆ ಯಾರಿಗೇ ಆಗಲಿ ಕಷ್ಟ ಆಗಿಬಿಡುತ್ತೆ, ನಂಬಿಕೆ ಹೊರಟೋಗ್ಬಿಡ್ತದೆ ಸಿಸ್ಟಮ್ಗಳ ಮೇಲೆ. ಹೇಳಿದ್ರು ನಂಬೋದಿಲ್ಲ. ಏನೋ ಒಂದು 2 ವರ್ಷ 1 ವರ್ಷ ಏನೋ ಅಂತ ಆದರೆ ಪರವಾಗಿಲ್ಲ, 10 ವರ್ಷ ಆಗಲಿ. 30 ವರ್ಷ ಮೇಲ್ಪಟ್ಟಾಗ್ಬಿಟ್ರೆ ಯಾರು ನಾವು ಹಿಡಿದಿದ್ದೀವಿ ಅವ್ರಿಗೆ ನಾವು ಎನ್ಕೌಂಟ್ರ್ ಆಗಿದ್ದಾರೆ ಬನ್ನಿ ನೋಡಿ ಅಂತ ಹೇಳಿದ್ರೆ ಎಲ್ಲೋ ತಮಾಷೆ ಮಾಡ್ತಾವ್ರು ಇವರು, ನಮ್ಮನ್ನು ಕರ್ಕೊಂಡು ಹೋಗಿ ಏನೋ ಪ್ಲ್ಯಾನ್ ಮಾಡ್ತಾವ್ರು ಮತ್ತು ಇನ್ನೊಂದು ಅಂದ್ಬಿಟ್ಟು. ಈಗ ಬೆಂಗಳೂರಲ್ಲಿ ಸುಮ್ಮನೆ ಸರ್, ಯಾರೊಬ್ಬ ದೊಡ್ಡ ರೌಡಿ ಅಂದ್ರೆ ಕೂಡ 10 ವರ್ಷ ಯಾರು ಆಳ್ವಿಕೆ ಮಾಡಿಲ್ಲ ಸರ್. ಹೌದು, ಏನು 4 ವರ್ಷ 5 ವರ್ಷ 7-8 ವರ್ಷ ಮಾಡಿರ್ಬೋದು ಅಷ್ಟೇ. ಅಷ್ಟೊತ್ತಿಗೆ ಒಂದು ಹೌದು ಏನೋ ಒಂದು ಏನಾದರೂ ಒಂದು ಚಾಪ್ಟ್ರು ಕ್ಲೋಸ್ ಆಗುತ್ತೆ. ಹೌದು ಕ್ಲೋಸ್ ಹಾಕೊಂಡು ಬಂದ್ಬಿಡುತ್ತೆ. ಹಾಗೆ ಈ ಒಂದು ಭಾಳ ದೊಡ್ಡ ಅವತ್ತೊಂದು ದಿವಸ
ಎಲ್ಲರಿಗೂ ಇಡೀ ಪ್ರಪಂಚದ ನ್ಯೂಸ್ ಆಯ್ತದು. ಸರ್ ಪೊಲೀಸರು ಅಂದರೆ ಕರ್ನಾಟಕ ಪೊಲೀಸರದ್ದು ಒಂದು ಹೇಗಿತ್ತು ಸರ್ ರಿಯಾಕ್ಷನ್ ನಮ್ಮದು ಸರ್? ನೋಡಿ, ಕರ್ನಾಟಕದ್ದು ಪೊಲೀಸರುಗಳದ್ದು ಅವತ್ತೊಂದು ದಿವಸ ಆದದಕ್ಕೆ ಸಂಬಂಧಪಟ್ಟಂಗೆ ಈ ಥರ ಆಪ್ರೇಷನ್ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಅವ್ರಿಗೆ. ಬಟ್ ಎಲ್ಲಿ ನಡೀತಾ ಇದೆ, ಯಾವ ಕಡೆ ಮಾಡ್ತಾವ್ರೆ ಅಂತ ಅನ್ನೋದು ನಿಖರ ಇರಲಿಲ್ಲ. ಅಂದರೆ ಯಾವ ಜಾಗದಲ್ಲಿ ಅಂತ. ಬಟ್ ಅವ್ರಿಗೆ ಗೊತ್ತಿತ್ತು ವೀರಪ್ಪನ ಇವರು ಭಾಳ ಹತ್ತಿರದಲ್ಲಿದ್ದಾರೆ, ಅಂದರೆ ಭಾಳ ಕ್ಲೋಸ್ ರೇಂಜಲ್ಲಿ ಇವರು ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಈಗ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂಥದ್ದು ಸಹ ಅವ್ರ ಮಾತುಕತೆ ನಡೆದಿತ್ತು. ಅಕಸ್ಮಾತ್ ನಾವು ನುಗ್ಬಿಟ್ಟು ಅವ್ರು ಮಾಡ್ತಾ ಇರುವಂಥ ಸಮಯದಲ್ಲಿ ಕುಂಬಿಂಗಳು ಅದು ಇದು ಮಾಡೋಕ್ಕೆ ಹೋಗ್ಬಿಟ್ರೆ ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ನಾವು ಆಪ್ರೇಷನ್ ಮಾಡ್ತಾ ಇದ್ದೀವಿ, ನಮಗೆ ಭಾಳ ನಾವು ಕ್ಲೋಸಾಗಿ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿ ಈ ಕಮಾಂಡರ್ ಇನ್ ಚೀಫ್ಗೆ ಬಂದೇ ಬರುತ್ತೆ. ಹಾಗೆ ಏಕಾಏಕಿ ಮಾಡಿಬಿಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಅವ್ರು ಮಾಡ್ತಾ ಇರ್ಬೇಕಾದಾಗ ಇವ್ರು ಹೋಗ್ಬಿಟ್ರು, ಇವ್ರಿಗೂ ಇನ್ಫಾರ್ಮೇಷನ್ ಬಂದು ವ್ಯತ್ಯಾಸ ಆಗ್ಬಿಡುತ್ತಾಗ ಆಮೇಲೆ ಕೌಂಟ್ರು ಇದೆಲ್ಲ ಆಗುತ್ತೆ. ಮಾಹಿತಿ ಇತ್ತು, ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ ಅಷ್ಟೇ. ಈಗ ಇವ್ರ ಮಾಹಿತಿ ಇದೆ, ನಾವು ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ನಮಗೆ ಇವ್ರ ಮಾಹಿತಿ ಇದೆ ನೀವು ಅಂದರೆ ಇವ್ರು ಸುಮ್ಮನೆ ಆಗಿಬಿಡ್ತಾರೆ. ಇಲ್ಲ, ಎರಡೂ ಒಟ್ಟಿಗೆ ಜಾಯಿಂಟ್ ಆಪ್ರೇಷನ್ ಮಾಡಬೇಕಾದ್ರೆ ಅವಶ್ಯಕತೆ ಇದ್ದರೆ ಕರಿತಿದ್ರು. ಯಾಕೆಂದರೆ ಇವ್ರು ಆಗಲೇ ಮುಂದೆ ಹೋಗ್ಬಿಟ್ಟಿದ್ರು ತಮಿಳ್ನಾಡವರು. ಆಗಲೇ ಸುಮಾರು ಅವನನ್ನು ಎನ್ಕಾನ್ಫರೆನ್ಸ್ ಮಾಡಿದ್ರಲ್ಲಿ ಆಗಲೇ ಅವರು ಒಳಗೆ ಹೋಗ್ಬಿಟ್ಟಿದ್ರು ಅವರು. ನಮ್ಮವರೆಲ್ಲ ಆಗ್ಬೋದು, ಆಪ್ರೇಷನ್ ಆಗಿಬಿಡ್ತಿದೆ ಸದ್ಯದಲ್ಲಿ ಅಂತ ಅನ್ನುವಂಥದ್ದು ಮನವರಿಕೆ ಆಗಿತ್ತು ಮಾತ್ರ ಇವ್ರಿಗೆಲ್ಲ. ಅದಾದಮೇಲೆ ಆವತ್ತೊಂದು ದಿವಸ ಯಾವಾಗ ಅಲ್ಲಿ ಆಪ್ರೇಷನ್ ಕಕ್ಕೂನ್ ಪಾಪುರಪಟ್ಟಿ ಹತ್ರ ಆದ ತಕ್ಷಣವೇ ಕನ್ಫರ್ಮ್ ಆಯಿತು. ಅದಾದಮೇಲೆ ಧರ್ಮಪುರಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ ಬಾಡಿಗಳನ್ನ. ಬಟ್ ಸರ್ ನನಗೆ ಇನ್ನೊಂದು ಸ್ವಲ್ಪ ಕರ್ನಾಟಕ ಪೊಲೀಸರಿಗೆ ಬೇಜಾರಾಯ್ತಾ ಸರ್ ಸ್ವಲ್ಪ? ಇಲ್ಲ, ಕರ್ನಾಟಕ ಪೊಲೀಸರುಗಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ಸುತ್ತೆ. ಅದು ಸಾಮಾನ್ಯವಾಗಿ ಒಂದು ಸ್ವಲ್ಪ ಒಂಚೂರು ನಾವು ಎದೆ ಉಬ್ಬಿಸಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಮಾಡಿದೋ ನೋಡಿ, ನಾವೆಲ್ಲ ಮಾಡಿದೋ, ನಾವು ಮುಗಿಸ್ತೋ, ನಮ್ಮ ಜನ ಎಷ್ಟು ಜನ ಕೊಂದಾಗ್ತಾ ಅಂತ ಹೇಳ್ಕೊಳ್ಳುವಂಥ ಒಂದು ನಮಗೆ ಅದು ಬರಲ್ವಲ್ಲ. ಅದು ಎಲ್ಲೋ ಇದಾಗುತ್ತೆ. ಅವ್ರು ಹೊಡೆದಾಕ್ಬಿಟ್ಟಾಗ ಅವನು ಎನ್ಕೌಂಟ್ರ್ ಮಾಡಿಬಿಟ್ಟಾಗ ನಮಗೆಲ್ಲೋ ಒಂದು ಇದು ಅನ್ನಿಸ್ತದೆ. ಬಟ್ ಓದ್ನಲ್ಲ ಸದ್ಯ ನಮ್ಮ ಈ ನೆಮ್ಮದಿಯಾಗಿರ್ತದಲ್ಲ ಕಾಡು ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ಅವ್ರಿಗೆ ನಮಗೆ ಸಿಕ್ಕಿದರೆ ಭಾಳ ಖುಷಿ ಇರ್ತಿತ್ತು. ನಾವು ಕರ್ನಾಟಕ ಸರ್ಕಾರ ಹೊಡೆದಾಕಿದ್ರು, ಕೆಲಸ ಮಾಡಿದ್ರು ಪೊಲೀಸರುಗಳು. ಈಗೆಲ್ಲ ಏನೇ ಆಗಲಿ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ ಒಬ್ಬ ಮನುಷ್ಯ. ಯಾರೇ ಸರ್ಕಾರದವ್ರು ಹೊಡೆದ್ರಾ, ಯಾರು ಹೊಡೆದ್ರು? ತಮಿಳ್ನಾಡು ಆಯಿತು ಬಿಡಿ, ನೀವು ನಿಮ್ಗೆ ಸಿಕ್ಕಲಿಲ್ಲ ಅಲ್ಲ ಬಿಡಿ ಅಂದ್ಬಿಡ್ತಾರೆ. ಅಂದರೆ ನಿಮಗಿಂತ ಅವ್ರ ಮೇಲು ಅನ್ನೋ ಥರದಲ್ಲಿ ಅಂದಾಗ ಏನಾಗುತ್ತೆ, ನನ್ನ ಲೆಕ್ಕದಲ್ಲಿ ಮೇಲು ಕೀಳು ಅನ್ನೋಂಥ ಪ್ರಶ್ನೆ ಏನು ಬರೋದೇ ಇಲ್ಲ. ಇಬ್ಬರು ಆಪ್ರೇಷನ್ ಮಾಡ್ತಾ ಇದ್ರು, ಇಬ್ಬರು ಕಲ್ಲಲ್ಲಿ ಹೊಡಿತಾ ಇದ್ರು, ಅವ್ರ ಕಲ್ಲು ಬೀಳುತ್ತೆ ಅಷ್ಟೇ. ಮತ್ತೆ ಆಮೇಲೆ ಆ ಒಂದು ಇಡೀ ಟೋಟಲ್ ಫೋರ್ಸನ್ನು ಡ್ಯಾಮೇಜ್ ಮಾಡಿದ್ದು ಕರ್ನಾಟಕ ಪೊಲೀಸ್ ಅಲ್ಲ ಸರ್? ಅವ್ರು ಏನು ಅವ್ರ ಕಡೆ ಏನೂ ಲಾಸೇ ಆಗಿಲ್ಲ. ಅವ್ರ ಕಡೆ ಪಾಲರ್ ಬ್ಲಾಸ್ಟ್ ಒಂದು ಬಿಟ್ಟು ಆಮೇಲೆ ಇವರು ಫಾರೆಸ್ಟ್ ಆಫೀಸರ್ ಕೊಂದಾಕ್ತಾರೆ ಚಿದಂಬರಂ, ಅವ್ರೊಬ್ಬನ ಬಿಟ್ಟರೆ ಬೇರೆ ಸಣ್ಣ ಭಾಳ ಕಮ್ಮಿ ಆ ಕಡೆ ಕೊಂದಾಕಿರ್ತಕ್ಕಂಥದ್ದು ಅವ್ರ ಏರಿಯಾಗಳಲ್ಲಿ. ಆ ಗದ್ದೆ ಸಾಲು ಒಂದು ಏರಿಯಾದಲ್ಲಿ ಹೊಡೆದಾಕಿರ್ತಕ್ಕಂಥದ್ದು, ಯಾಕೆಂದರೆ ಅದು ತಮಿಳ್ನಾಡೇನೆ. ಇನ್ನು ಉಳಿದ ಕಡೆ ಎಲ್ಲ ಉಳಿದದ್ದು ಎಲ್ಲ ಅಧಿಕಾರಿಗಳು, ಆಮೇಲೆ ಇನ್ಫಾರ್ಮೇಷನ್ಗಳು, ವಿಲೇಜರ್ಸ್ಗಳು ಎಲ್ಲ ನಮ್ಮ ಕಡೆಯವರೇ ಪ್ರತಿಯೊಬ್ಬರೂ. ಆಮೇಲೆ ಕಿಡ್ನಾಪ್ ಮಾಡಿದ್ದು ಮೇಜರ್ ರಾಜ್ಕುಮಾರ್ ಅವ್ರನ್ನೇ, ನಾಗಪ್ಪ ಅವ್ರನ್ನ ಕೊಂದಾಕಿದ್ದೆ ಆಗಲಿ, ನೀವು ಏನೇ ಡ್ಯಾಮೇಜ್ ಆಗಿದ್ರು ಎಲ್ಲ ಆಗಿರ್ತಕ್ಕಂಥದ್ದು ನಮ್ಮದೇ. ಮತ್ತು ಅತ್ಯಂತ ಜಾಸ್ತಿ ಕೊಂದದ್ದೇ ನಮ್ಮ ಕಾಡಿನ ಆನೆಗಳೇ. ಅವನು ತುಂಬ ಆನೆಗಳು ಕೊಂದದ್ದು ನಮ್ಮ ಭಾಗದ ಆನೆಗಳನ್ನೇ ಕೊಂದಿದ್ದವನು. ಮತ್ತು ತುಂಬ ಗಂಧಗಳನ್ನ ನಾಶ ಮಾಡಿದ್ದು, ಕಡಿದು ಇದು ಮಾಡಿದ್ದು ನಮ್ಮ ಕಾಡಿಂದೆ ಪೂರ್ತಿ. ಯಾಕೆಂದರೆ ಅವನಿಗೆ ತುಂಬ ಹತ್ರ ಮತ್ತು ಟೋಪೋಗ್ರಫಿ ಇತ್ತು, ಮತ್ತು ರಸ್ತೆ ಇತ್ತಲ್ಲ ಅವನಿಗೆ. ಈ ಕಡೆ ಕೊಳತೂರು ಕಡೆಗೆ ಹೋಗೋದಕ್ಕೆ ರಸ್ತೆ ಇರ್ತಿತ್ತು, ಅಲ್ಲಿಗೆ ಸಾಗಿಸ್ಕೊಂಡು ಅಲ್ಲಿಂದ ಮುಂದೆ ತೊಗೊಂಡೋಗ್ಬಿಟ್ಟು ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತಾಯಿತ್ತು ಅವನು. ಆ ಕಡೆ ಸತ್ಯಮಂಗಲಗಾದರೆ ಕಡೆಗೆ ಹೋದ್ರೆ ಏನಾಗುತ್ತೆ, ಸತ್ಯಮಂಗಲ ಕಡೆದಲ್ಲಿ ಭಾಳ ಕಷ್ಟ ಅವನಿಗೆ. ಭಾಳ ಊರು ಒಳಗಡೆ ಬರಬೇಕಾಗ್ತದೆ ಅವನು. ತುಂಬ ಊರು ಒಳಗಡೆಗೆ ಬಂದಾಗ ಏನಾಗುತ್ತೆ ಅಂತಂದರೆ ಅವ್ರನ್ನೆಲ್ಲನೂ ಮ್ಯಾನೇಜ್ ಮಾಡ್ತಕ್ಕಂಥದ್ದು ತುಂಬ್ಕೊಂಡು ಬಂದಬೇಕಾದಾಗ ಕಷ್ಟ ಆಗ್ತದೆ. ಅದೇ ನಮ್ಮಲ್ಲಿ ಹಂಗಲ್ಲ, ಭಾಳ ಕ್ಲೋಸ್ ಬೈ ಇದೆ ಬೆಂಗಳೂರಿಗೆ. ಆ ಕಾರಣಕ್ಕೆ ಫಟ್ ಅಂತ ಬಂದುಬಿಡ್ಬೋದಾಗಿತ್ತು ತುಂಬ್ಕೊಂಡು ಅವನು. ಅಲ್ಲಿಂದ ಕಾಡಿಂದ ಈಚೆ ಬಂದ ತಕ್ಷಣವೇ ಧನ್ಪುರಿ ಬಂತು ಅಂದ ತಕ್ಷಣ ರಾತ್ರಿ ಟಕ್ ಅಂತ ಹೊಡೆದ್ಬಿಟ್ರೆ ಅವನು 1.5 hour 2 hourಗೆಲ್ಲ ನಮ್ಮ ಬೆಂಗಳೂರಿಗೆ ಬಂದ್ಬಿಡುವ ಒಳಗಡೆಗೆ, ಸಿಟಿ ಒಳಗಡೆ ಬಂದು ಇಲ್ಲ ಬಾರ್ಡ್ನಲ್ಲೆಲ್ಲೋ ಬೇರೆ ಯಾವುದೋ ಗಾಡಿಗಳಿಗೆ ತುಂಬಿಕೊಂಡು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾಯಿದ್ರು. ಆಮೇಲೆ ಅದಕ್ಕೆ ತಕ್ಕಂತೆ ಇವು ಐವರಿಗಳು, ದಂತಗಳು ಮತ್ತು ಬೇರೆ ಬೇರೆ ಎಲ್ಲ ಅವನ್ನೆಲ್ಲ ಹೊಡೆದವನ್ನೆಲ್ಲನೂ ಈಸಿಯಾಗಿ ಡಿಸ್ಪೋಸಲ್ ಮಾಡೋದಕ್ಕೂ ಸಹ ಈಸಿಯಾಗಿತ್ತು. ನಮ್ಮ ಮಾರ್ಗ ಭಾಳ ಸುಲಭ ಆಯಿತು. ಅದಕ್ಕೆ ಅವನು ಈ ಭಾಗದಲ್ಲೇ ತುಂಬ ಜಾಸ್ತಿ ಏನೇ ಆಗಲಿ ಸ್ಟಾಕ್ ಮಾಡ್ತಾಯಿದ್ದದ್ದು, ಗಂಧನೇ ಆಗಲಿ ಮತ್ತು ಐವರಿನೆಲ್ಲ ನಮ್ಮ ಭಾಗದಲ್ಲೇ ಮಾಡ್ತಾಯಿದ್ದ ಅವನು.
ನಿರಂತರವಾಗಿ ಮಾಡ್ತಾಯಿದ್ರು. ಹಲವಾರು ಆಫೀಸರ್ಗಳು ಬಂದರು, ಹಲವಾರು ಆಫೀಸರ್ಗಳು ಹೊರಟೋದ್ರು. ಆದರೆ ಕೆಲವಷ್ಟು ಜನ ಮಾತ್ರ ನಮ್ಮ ಅಧಿಕಾರಿಗಳು 5 ವರ್ಷ 6 ವರ್ಷ ಮುಗಿಸ್ಕೊಂಡೇ ಬಂದಿರೋರು ಇದ್ದಾರೆ. KSRPನಲ್ಲಿರ್ತಕ್ಕಂಥ ಹಲವಾರು ಅಧಿಕಾರಿಗಳು 5 ವರ್ಷ 6 ವರ್ಷ 7 ವರ್ಷ ಅಲ್ಲೇ ಕೆಲಸ ಮಾಡಿಕೊಂಡು ವೀರಪ್ಪನ್ ಸತ್ತಾದ್ಮೇಲೆ ಅವನಿಗೆ ಪಿಂಡ ಬಿಟ್ಟು ಈಚೆ ಬಂದಿರತಕ್ಕಂಥವರು ಇದ್ದಾರೆ. ಅದಾದಮೇಲೆ ಅಲ್ಲಿಂದನೂ ನೆಟ್ ಮತ್ತು ಆ ಫೋರ್ಸ್ನೆಲ್ಲನೂ ಏನಾಯಿತು, ಅವಾಗೇನಾಗಿತ್ತು, ಅವಾಗ ತಾನೇ ನಮ್ಮಲ್ಲಿ ಇವುದು ವೆಸ್ಟರ್ನ್ ಘಾಟ್ಸಲ್ಲಿ ನಕ್ಸಲ್ ಚಳುವಳಿ ಪ್ರಾರಂಭ ಆಯಿತು. ಯಾವಾಗ ಪ್ರಾರಂಭ ಆಯಿತು ಅಲ್ಲಿ ಅಂತಂದರೆ ಆ ರಾಯಚೂರು ಮತ್ತು ಪಾವಗಡ ಬೆಲ್ಟಲ್ಲಿ ಸುಮಾರಲ್ಲಿ ಮುಗಿಸ್ತಾರೆ. ಅಲ್ಲಿ ಬಿಮ್ಲಾ ನಾಯ್ಕನ ಕೊಂದವರೇ ಬಿದಿರಿ ಸಾಹೇಬರು. ಆ ನಟೋರಿಯಸ್ 4 years ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ನೋಡಿ. ಇದನ್ನು ನಕ್ಸಲ್ ಚಟುವಟಿಕೆ ಮಾಡ್ತಾಯಿದ್ರಲ್ಲ ಬಳ್ಳಾರಿನಲ್ಲಿ ಸಿಕ್ಕಾಬಟ್ಟೆ. ಆವಾಗ ಬಿಮ್ಲಾ ನಾಯ್ಕ ನೋಡ್ತಿದ್ದು ಇವ್ರಿದ್ದಾಗಲೇ ಬಿದಿರಿ ಸಾಹೇಬ್ರ ಮುಖ ಇದ್ದಿರಾಗಲೇ ಅವನ್ನ ಫಿನಿಶ್ ಮಾಡಿದ್ದು. ಬಳ್ಳಾರಿದು ಒಂದು ದೊಡ್ಡ ಇದು ಸರ್ ಅದು. ಆಮೇಲೆ ಆಂಧ್ರ ಪ್ರದೇಶ ಸರ್ಕಾರ ಅವರಿಗೆ ಒಂದು ಪ್ರಶಸ್ತಿ. ಹೌದು. ಅಲ್ಲಿ ಬಹಳ ತುಂಬ ಕಾಟ ಕೊಡ್ತಾ ಇದ್ದ ಬುಡಿಯಲ್ಲಿ, ಭಯಂಕರವಾದಂಥ ಕಾಟ ಕೊಟ್ಟಿದ್ದ ಅವನು. ಅದನ್ನ ಇಟ್ಕೊಂಡು ಸರ್ ವೀರಭದ್ರಪ್ಪ ಅಂತ ಒಬ್ಬರು ಲೇಖಕರು ಒಂದು ಎನ್ಕೌಂಟರ್ ಒಂದು ಪುಸ್ತಕನ ಬರೆದಿದ್ದಾರೆ. ಇವರೇ ಅದನ್ನ ಹೇಳಿದ್ದಂತೆ, ಬಟ್ ಅವ್ರು ಸ್ವಲ್ಪ ಫಿಕ್ಷನ್ ಎಲ್ಲ ಸೇರಿಸಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಅವ್ರದ್ದು ಪುಸ್ತಕ ಬಿದಿರಿ ಸಾಹೇಬ್ ಪುಸ್ತಕ ಓದ್ತಾ ಇದ್ದೀನಿ. ಇನ್ನೂ ಅದರಲ್ಲಿ ಆ ಪೋಸ್ಟರ್ ಬಂದಿಲ್ಲ, ಪೋರ್ಷನ್ ಬಂದಿಲ್ಲ. ಬಟ್ ಅದೊಂದು ಆ ಟೈಮಲ್ಲಿ ಅಂದ್ರೆ ನಮಗೆ ಇನ್ನೂ ಗೊತ್ತಿಲ್ಲ ಸರ್. ನಾವಿನ್ನೂ ತುಂಬಾ ಚಿಕ್ಕವರಿದ್ವಿ ಅನ್ಸುತ್ತೆ, ಯಾಕಂದ್ರೆ ಅದು ತುಂಬಾ ಹಿಂದೆ, ಅದು 1985-86 ಇರಬೇಕು, ನನಗೂ ಐಡಿಯಾ ಇಲ್ಲ. ಓದಿದ್ದೀನಿ, ಮರ್ತಿದ್ದೀನಿ ಈಗ ಕರೆಕ್ಟಾಗಿ ಡೇಟ್ನ ನಾನು. ಹಾಗೆ ಅಲ್ಲಿನೂ ಸಹ ಅವರು ಈ ಥರ ಒಂಥರ ಗರಿಲ್ಲಾ ವಾರ್ಫೇರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವ್ರ ಸಿಬ್ಬಂದಿಗಳೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಬಿದಿರಿ ಸಾಹೇಬ್ರದ್ದೆಲ್ಲ ಭಾಳ ಇದ್ದರು. ಅದರದ್ದೆಲ್ಲ ಅವ್ರಿಗೆ ಈ ಒಂದು ನಮ್ಮ ಮಾದೇಶ್ವರನ ಬೆಟ್ಟದಲ್ಲಿ ನಡೀತದಲ್ಲ ಕಾರ್ಯಾಚರಣೆ, ಅದೆಲ್ಲ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಿದ್ರಲ್ಲಿ ಅವ್ರಿಗೆಲ್ಲ ಹೇಗೆ ಮಾಡಬೇಕು. ಯಾಕೆಂದರೆ ಈಗಾಗಲೇ ಅವರು ವಾರ್ಫೇರ್ ಮಾಡಿರೋದ್ರಿಂದ ಗರಿಲ್ಲ ಇದು ಅವ್ರಿಗೇನು ಕಷ್ಟ ಅನ್ನಿಸ್ಲಿಲ್ಲ. ಆ ಕಾರಣಕ್ಕೆ ಅವ್ರನ್ನೆಲ್ಲರೂ 170 ಜನ ಇದ್ದವ್ರನ್ನೆಲ್ಲರೂ 105 106 ಜನಕ್ಕೆ ತೊಗೊಂಡು ಬಂದಿದ್ದು ಇದೇ ಕಾರಣಕ್ಕೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತಾಯಿತ್ತು. ಮತ್ತು ಅವ್ನ ಗುಂಪಿನ ಸಂಖ್ಯೆ ಇನ್ನೂ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದ. ಮತ್ತು ಇನ್ನೂ ತುಂಬ ಜಾಸ್ತಿ ಇದ್ದಾಗ ಏನಾಗ್ತಿತ್ತು, ಕೊಲ್ಲೋ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಈಗ ತುಂಬ ಜನಕ್ಕೆ ವೆಪನ್ಗಳು ಬೇಕಾಗಿತ್ತು. ಆಮೇಲೆ ಫೈರಿಂಗ್ ಮಾಡುವಂಥವ್ರು ಜಾಸ್ತಿ ಆಗ್ತಿದ್ರು ಆ ಸಮಯದಲ್ಲಿ. ಅಷ್ಟೊತ್ತು ವೆಸ್ಟರ್ನ್ ಘಾಟ್ಗೆ ಏನಾಗೋಯಿತು, ನಮ್ಮ ಈ ಇರ್ತಕ್ಕಂಥ ಫೋರ್ಸ್ನೇ ಅಲ್ಲಿಗೆ ರೀಎಸ್ಟಾಬ್ಲಿಷ್ ಮಾಡಿಬಿಟ್ರು. ಅಲ್ಲಿ ಮೆಣಸಿನಡ್ಡಿಯ, ನಮ್ಮ ಕಾರ್ಕಳ ಮತ್ತು ಕೊಡಗು, ನಮ್ಮ ವಿರಾಜಪೇಟೆ ಬಾರ್ಡ್ರು, ಅಲ್ಲಿ ಕ್ಯಾಂಪ್ಗಳು ಮಾಡಿ ಕಾರ್ಕಳ ಬೇಸ್ ಮಾಡಿ ಒಂದು ನಕ್ಸಲ್ ಫೋರ್ಸ್ ಅಂತ ಹೇಳಿ, ಆ್ಯಂಟಿ ನಕ್ಸಲ್ ಫೋರ್ಸ್ ಅಂತ ಒಂದು ಮಾಡಿ ನಮ್ಮಲ್ಲಿ ISDನಲ್ಲಿ ಒಂದು ಡಿವಿಷನ್, ಅದು ಇಂಟರ್ನಲ್ ಸೆಕ್ಯೂರಿಟಿ ವಿಭಾಗದಲ್ಲಿ. ಅವರ ಕೆಳಗಡೆ ಒಂದು SP ಮತ್ತು ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಿರಂತರವಾಗಿ. ಅದು ಹೋದಾದ್ಮೇಲೆ ಅಲ್ಲಿ ಚಟುವಟಿಕೆನೇ ಕ್ಲೋಸ್ ಆಗೋಯ್ತು. ಅವರು ನಿರಂತರವಾದಂಥ ಕೆಲಸ ಮಾಡಿದ್ರು. ಯಾರು ಇಲ್ಲಾಂದರೆ ಅಷ್ಟು ಸುಲಭಕ್ಕೆ ಅಲ್ಲಿ ಅವ್ರನ್ನ ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಭಾಳ ಅದ್ಭುತವಾದಂಥ ಕೆಲಸ ಇಲ್ಲಿ ಅಂಥ ಅವ್ರಿಗೆ ಪ್ರಾಕ್ಟೀಸ್ ಇತ್ತು ಕಾಡಲ್ಲಿ. ಇಲ್ಲಿ ಅವರು ಹೋಗಿ ನೀವು ಅಂದ್ಬಿಟ್ಟು ಹೊಸದಾಗಿ ನೀವು ಹೋಗ್ಬಿಟ್ಟು ನಕ್ಸಲ್ ಚಟುವಟಿಕೆನ ನೀವು ಮಾಡಿ ಅಂತ ಕಳಿಸ್ಕೊಟ್ಬಿಟ್ಟಿದ್ದರೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಇವರು ಇಲ್ಲಿ 10 ವರ್ಷಗಳು ಎಲ್ಲ ಪಳಗಿ ಇವರೆಲ್ಲ ಇದರೊಳಗಡೆ ಕಾಡಿನ ತುಂಬ ಇದಾದ ಅಲ್ಲಿ ಹೋದ ತಕ್ಷಣವೇ ಅವ್ರನ್ನ ಬೆಳೀಕೆ ಬಿಡಲಿಲ್ಲ ಅವರು. ಅಷ್ಟು ಭಾಳ ತುಂಬ ಚೆನ್ನಾಗಿ, ಯಾಕೆಂದರೆ ಅವ್ರ ವಾರ್ಫೇರೇ ಬೇರೆ, ನಕ್ಸಲ್ದೇ ಅವ್ರದ್ದೇ ಬೇರೆ, ಇವಂದೇ ಬೇರೆ. ಆ ಕಾರಣಕ್ಕೋಸ್ಕರ ಏನಾಯಿತು, ಅವ್ರನ್ನ ಅಪ್ ಟು ಕೇರಳ ಬಾರ್ಡ್ರ್ವರ್ಗೂ ಅವ್ರನ್ನ ಓಡಾಡಿಸ್ಕೊಂಡು ಅವ್ರನ್ನ ಎಲ್ಲ ಡಿಸ್ಮೆಂಟ್ಲ್ ಮಾಡಿಬಿಟ್ಟು ಅವ್ರನ್ನೆಲ್ಲನೂ ಕಾಡನ್ನೇ ಬಿಡಿಸ್ಬಿಟ್ರು. ಕೊನೆಗೆ ಅವರೆಲ್ಲ ಕೆಲವಷ್ಟು ಜನ ಏನಾಗೋದ್ರು, ಎಲ್ಲ ಅರ್ಬನ್ ನಕ್ಸಲ್ ಆಗಿಬಿಟ್ರು. ಕಾಡು ಬಂದ್ಬಿಟ್ಟು ಊರಿಗೆ ಸೇರ್ಕೊಬಿಟ್ರಲ್ಲ. ಅಲ್ಲಿ ಇಲ್ಲಿ ಸಣ್ಣ ಮನೆ ಮಾಡ್ಕೊಂಡು ವೇಷ ಬದಲಾವಣೆಗಳು ಮಾಡಿಕೊಂಡು ಜನಗಳ ಮಧ್ಯೆ ಬದುಕೋಕ್ಕೆ ಶುರು ಆಗಿಬಿಟ್ರು. ಅಲ್ಲಿ ಬರ್ತಾ ಚಟುವಟಿಕೆಗಳೆಲ್ಲ ಪೂರ್ತಿ ಕೆಲವು ಜನ ಸರೆಂಡರ್ ಆಗಿಬಿಟ್ರು. ಆಗಲ್ಲ, ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಏನು ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಸರ್. ಸಿಸ್ಟಮ್ ವಿರುದ್ಧ ಮಾಡಿಕೊಂಡು ಯಾರು ಬದುಕೋಕ್ಕೆ ಸಾಧ್ಯನೂ ಆಗೋದಿಲ್ಲ, ಯಾರು ಏನು ಮಾಡೋಕ್ಕೆ ಆಗೋದೂ ಇಲ್ಲ. ಹಂಗೇನಾರು ಮಾಡ್ತೀವಿ ಅಂತ ಅಂದರೆ ಅದು ಮೊಂಡುವಾದ. ಅವರು ಸಾವುಗಳು ಖಚಿತ. ಯಾವ ಕಾರಣಕ್ಕೂ ಅದರಲ್ಲಿ ಕಾಣಲಾರ. ಅವರು ರಕ್ತದ ಹಾದಿ ಯಾರು ಹಿಡಿತಾರೋ ಅದು ಯಾವ ಕಾರಣಕ್ಕೂ ಅವರು ಎಂದು ಈ ಪ್ರಭಾಕರನ್ ಅಂತವನೇ ಅವನೇ ಮೈ ತುಂಬ ಗುಂಡಾಕ್ಸ್ಕೊಂಡು ಹೋಗ್ಬಿಟ್ಟ. ಏನು ಸಾಧ್ಯ ಮಾಡೋಕ್ಕಾಯ್ತು? ಸಾಧ್ಯನೇ. ಹೋರಾಟಗಳಲ್ಲಿ ಯಾವತ್ತೂ ಸಿಸ್ಟಮೇ ಗೆಲ್ಲುದು. ನಿಜ. ಅಲ್ಲ ಸರ್, ಕಾಡಲ್ಲಿ ಇದ್ಕೊಂಡು ಏನು ಹೋರಾಟ ಸರ್? ಜನರ ಮಧ್ಯೆ ಇದ್ಕೊಂಡು ಹೋರಾಟ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಹೌದು, ಜನರ ಜೊತೆಗೆ ಇದ್ಕೊಂಡು ನೀವು ಕಾಡಲ್ಲಿ ಇದ್ಕೊಂಡು ಹೆಂಗೆ ಹೋರಾಟ ಮಾಡೋಕ್ಕೆ ಸಾಧ್ಯ? ಆಮೇಲೆ ಜನರೇ ಆಯ್ಕೆ ಮಾಡಿರುವಂಥ ಸರ್ಕಾರದ ವಿರುದ್ಧ ನೀವೇನು ಹೋರಾಟ ಮಾಡೋಕ್ಕೆ? ಏನು ಮಾಡೋಕ್ಕಾಗೋದಿಲ್ಲ. ನೀವು ಬಂದು ಎಲೆಕ್ಷನ್ ನಿಂತ್ಕೊಳ್ಳಿ, ಇಲ್ಲ ಜನರ ಮಧ್ಯೆ ನಿಂತ್ಕೊಂಡು ಪ್ರತಿಭಟನೆ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು. ಹೌದು, ಅದು ಆ ಥರದ್ದು ಒಂದು ಸೆನ್ಸು ಪ್ರಿವೇಲ್ ಆಗಿ ಅವರು ಹೊರಗಡೆ ಬಂದಿರೋದು ಒಳ್ಳೆ
ಒಳ್ಳೆಯದಾಯ್ತು ಸರ್. ಸರ್ ವಾಪಸ್ ನಾನು ಕಾಡಿಗೆ ಬರೋದಾದರೆ ಜಾಗ್ರಫಿ ಅಂತ ಒಂದಿರುತ್ತಲ್ಲ, ಟೋಪೋಗ್ರಫಿ ಅಂತ ಒಂದಿರುತ್ತಲ್ಲ ಸರ್, ಅಂದರೆ ವೀರಪ್ಪನ್ ಇದ್ದಾಗ ಒಂಥರ ಇದ್ದದ್ದು ಆಮೇಲೆ ಚೇಂಜ್ ಆಯ್ತಾ ಸರ್, ಅದು ಹೇಗೆ? ನೋಡಿ ಸರ್, ಆಮೇಲೆ ಏನಾಯಿತು, ಫಾರೆಸ್ಟ್ ಚೆಕ್ ಪೋಸ್ಟ್ಗಳು ಭಾಳ ಬಿಗಿ ಇದ್ದವು ಆಗ ವೀರಪ್ಪನ ಕಾಲದಲ್ಲಿ. ತುಂಬ ಚೆಕ್ ಪೋಸ್ಟ್ಗಳಲ್ಲಿ ಏನಾಗ್ತಾಯಿತ್ತು, ತುಂಬ ಚೆಕ್ಕಿಂಗ್ಗಳು ನಡೀತಾ ಇತ್ತು. ಮತ್ತು ರೆಗ್ಯುಲರಾಗೆ ಪಾಯಿಂಟ್ ಡ್ಯೂಟಿಗಳು ಮತ್ತು ಅಲ್ಲಿರ್ತಕ್ಕಂಥ ಗಾರ್ಡ್ ಡ್ಯೂಟಿಗಳು, ಆಮೇಲೆ ಎಲ್ಲೂ ಮಿಸ್ ಆಗ್ತಾ ಇರಲಿಲ್ಲ. ತುಂಬ ಕಾಡು ಪ್ರೊಟೆಕ್ಟ್ ಆಯಿತು. ಓಕೆ 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 ಹಾಂ ಭಾಳ ಚೆನ್ನಾಗಿ ಅವನಿದ್ದಾಗ. ಹೌದು, ಎಲ್ಲಿ ಅವ್ನು ಏನು ಒಂದು ಸಣ್ಣದೂ ಆಚೆ ತೊಗೊಂಡು ಹೋಗ್ಬಿಡ್ಲಿಲ್ಲ. ಯಾವಾಗ STF ಓಪನ್ ಆಯಿತು, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಯಾವಾಗ ಆಯಿತು, ಅದಾದಮೇಲೆ ಒಂದು ಸಣ್ಣದಿಷ್ಟಪ್ಪ ಮರ ತಗೊಬರೋಕ್ಕಾಗಿಲ್ಲ ಹೊರಗಡೆಗೆ ಕಾಡಿಂದ. ಒಂದು ಸಣ್ಣದೊಂದು ಸತ್ತೋಗಿರೋದು ಯಾವುದೋ ಒಂದು ಬೆಕ್ಕುಂದೋ ಗಿಕ್ಕುಂದೋ ಇಲ್ಲ ಇನ್ಯಾವುದ್ರದ್ದು ಒಂದು ಅಲ್ಲೂ ತಗೊಬರೋಕ್ಕಾಗಲಿಲ್ಲ ಜೋಬ್ಗೆ ಹಾಕ್ಕೊಂಡು. ಅಷ್ಟೊಂದು ಚೆಕ್ಕಿಂಗು, ಅಷ್ಟು ಎಲ್ಲ ಕಡೆನೂ ನಾಕಾಬಂದಿಗಳು, ಅಷ್ಟು ಒಳಗಡೆಗೆ ಇವರು ಒಳಗಡೆ ಪೆಟ್ರೋಲಿಂಗು ನಡೆಯುವಂಥದ್ದಾದಾಗ ನಿರಂತರವಾಗಿ 91ನೇ ಇಸ್ವಿನಲ್ಲಿ ಆದ ತಾವಿಂದ ನಕ್ಸಲ್ ಫೋರ್ಸು ಇವರು ಬಂದ ತಕ್ಷಣವೇ ಕಂಟಿನ್ಯೂಸ್ ಆಗಿ ಅವರು 2004ವರೆಗೂ ಮಾಡಿಬಿಟ್ರೆ ಎಲ್ಲಿರ್ತದೆ? ನಿಜ ನಿಜ, ಸಾಧ್ಯನೇ ಆಗಲ್ಲ. 14 ವರ್ಷ ಕಂಟಿನ್ಯೂಸ್ ಆಗಿ ಕಾಡಲ್ಲಿ ಏನೂ ಇಲ್ದಾಗ ಮಾಡ್ಬಿಟ್ಟು ಒಂದು ಚೂರು ಏನು ನನ್ನ ಲೆಕ್ಕದಲ್ಲಿ ಒಂದೂವರೆ ಸಾವಿರ ಕೋಟಿ ಖರ್ಚಾಗಿರ್ಬೋದು ನನ್ನ ಲೆಕ್ಕದಲ್ಲಿ. ವೀರಪ್ಪನ ನಮ್ಮ ಅಪ್ರಾಕ್ಸಿಮೇಟಾಗಿ ಕರ್ನಾಟಕ ಸರ್ಕಾರದ್ದು 1,500 ಕೋಟಿ ಖರ್ಚಾಗಿದ್ರು ಒಂದು 10,000 ಕೋಟಿಯಷ್ಟು ಕಾಡು ಬೆಳೆದಿರ್ತದೆ. ಓಕೆ ಓಕೆ ಓಹೋ, ಅದಕ್ಕೆ ಆಡ್ಸಪ್ ಬೆಳಬೇಕು ಮಾತ್ರ ನಾವು ನೋಡಿ. ಹಾಂ, ಅಷ್ಟು ಬೆಳೆದಿರ್ತದೆ, ಅಷ್ಟು ಪ್ರಾಣಿಗಳು ಉಳ್ಕೊಂಡಿರ್ತದೆ, ಆಮೇಲೆ ಅಷ್ಟು ನೇಚರ್ ಉಳ್ಕೊಂಡಿದೆ. ಆಮೇಲೆ ಒಳಗಡೆ ಕರಿಕಲ್ಲು, ಗ್ರನೈಟ್, ಕಪ್ಪು ಇತ್ತಲ್ಲ, ಏನು ಬಗೆದು ತೆಗಿತಾ ಇದ್ರಲ್ಲ, ಅದನ್ನೆಲ್ಲ ನಿಲ್ಲಿಸಿದ್ರು. ಇಲ್ಲಾಂದರೆ ನೋಡಿ, ಅದೆಲ್ಲ ಬೆಟ್ಟಗಳು ಭಾಳ ಒಳಗಿರ್ತಿದ್ದು, ಡೀಪ್ ಫಾರೆಸ್ಟ್ ಒಳಗಡೆ ಇರ್ತಾಯಿತ್ತು. ಅಲ್ಲಿ ಡೈನಮೈಟ್ಗಳಾಕಿ ಸಿಡಿಸ್ತಾಯಿದ್ರು. ಆವಾಗ ಪ್ರಾಣಿಗಳ ಕತೆ ಏನಾಗಬೇಕು? ಅವು ಬದುಕಬೇಕಲ್ಲ ಒಳಗಡೆ. ಹೋಗಿ ಅವ್ರದ್ದು ಕೆಳಗಡೆ ಹೊಟ್ಟೆ ಕಟ್ಬಿಟ್ಟು ಬಾಂಬ್ನ ಡಮ್ ಅನ್ನಿಸ್ತಂಗಲ್ಲ ಯಾವುದೇ ಪ್ರಾಣಿಗಳು. ಕಾಡಿನ ಮಧ್ಯೆ ಇರ್ತಕ್ಕಂಥದ್ದಕ್ಕೆ ನಾವು ಎಕ್ಸ್ಪ್ಲೋಸಿವ್ ಹಾಕ್ಬಿಟ್ಟು ಇಡೀ ಕಾಡಿನ ಎಲ್ಲಿಗೆ ಬರ್ತವೆ? ಇಲ್ಲಿಗೆ ಎಲ್ಲ ಆಚೆ ಬಂದುಬಿಡ್ತವೆ. ಒಂದು ಎಲ್ಲೋ ಬದುಕೋಕ್ಕೂ ಆಗಲ್ಲ. ಅವ್ರ ಜಾಗನ ಹಾಳು ಮಾಡ್ದಂಗೆ ಪೂರ್ತಿ. ಅಂದರೆ ಇವ್ರ ಮನೆಗೆ ಬೆಂಕಿ ಇಟ್ಕೊಂಡು ಆಯಿತು, ಪಾಪ ಅವ್ರ ಮನೆಗೂ ಬೆಂಕಿ ಇಡೋಕೆ ಹೋಗೋದು. ಹಾಗಾಗಿ ಕಾಡಲ್ಲಿರ್ತಕ್ಕಂಥ ಈ ಮಹಾನ್ ಏನು ಕಪ್ಪು ಚಿನ್ನದ ಗಟ್ಟಿ ಇತ್ತಲ್ಲ, ಒಂದು ಡೈಮಂಡ್, ಬ್ಲಾಕ್ ಡೈಮಂಡು, ಅದು ನನ್ನ ಲೆಕ್ಕದಲ್ಲಿ ಪ್ರೊಟೆಕ್ಟ್ ಆಯಿತು. ಯಾಕೆ ಪ್ರೊಟೆಕ್ಟ್ ಆಯಿತು ಅಂದರೆ ಅವನ್ನ ಎತ್ತಾಕೊಂಡು ಬಂದು ಅವ್ರ ಹತ್ರ ದುಡ್ಡು ವಸೂಲು ಮಾಡ್ತಾ ಇದ್ದಾವಲ್ಲ, ವಸೂಲು ಇವರೇನೇ ಇವನಿಗೆ ಹಣದ ಮೂಲ ಅಂದ ತಕ್ಷಣ ಏನಾಗುತ್ತೆ, ಸರ್ಕಾರ ಸರಿಯಾಗಿ ಕೊಡ್ತಾವ್ರಿಗೆ ಕೊಟ್ಟೆಲ್ಲ ಖಾಲಿ ಮಾಡಿಸ್ಬಿಟ್ಟು ನಾವೆಲ್ಲ ಹೋಗಿದ್ವಿ, ವಿಸಿಟ್ ಮಾಡಿದ್ವಿ ಅಲ್ಲಿಗೆಲ್ಲ, ಕ್ವಾರಿಗಳಿಗೆಲ್ಲ ಭಯಂಕರ ಎಂತೆಂಥ ಕಡೆ ರೋಡ್ಗಳು ಮಾಡ್ಕೊಂಡು ಹೋಗಿದ್ದೀರಿ ಅಂದಿರಿ. ಅದು ನೋಡಿದ್ರೆ ಏನಪ್ಪ ಇದು ಕತೆ, ಇದು ಏನಿದು, ಎಷ್ಟು ತೆಗೆದಿದ್ದಾರೆ, ಎಲ್ಲಿ ಕಳಿಸಿದ್ರು ಇದನ್ನೆಲ್ಲನೂ. ಯಾವ ಸಮಾಧಿಗ ಎಲ್ಲ ಇಟಲಿಗೋ ಎಲ್ಲೋ ಹೋಗುವಂತೆ ಪೂರ್ತಿ ಎಲ್ಲ ಕಡೆಗೆಲ್ಲ ಬ್ಲಾಕ್. ಅವಾಗ ಸಿಕ್ಕಾಬಟ್ಟೆ ಹೋಗ್ಬಿಡ್ತಾಗ ಬ್ಲಾಕ್ ಗ್ರನೈಟು ಅದೆಲ್ಲ ಪೂರ್ತಿ ಆ ಭಾಗದಲ್ಲಿ ತೆಗಿತಾ ಇರ್ತಕ್ಕಂಥದ್ದು. ಮಲೆ ಮಹದೇಶ್ವರ ಮತ್ತು ಬಿಳಿಗಿರಿರಂಗ ಬೆಟ್ಟ ಮತ್ತು ಸತ್ಯಮಂಗಲ ಫಾರೆಸ್ಟಲ್ಲಿ ಏನು ನಡೀತಾ ಇತ್ತಲ್ಲ, ಅದು ಪೂರ್ಣ ಪ್ರಮಾಣದಲ್ಲಿ ಝೀರೋ ಆಗಿಬಿಡ್ತು. ಓಕೆ ಓಕೆ ಓಕೆ. ಸೊ ಪ್ರತಿಯೊಂದು ಕೆಟ್ಟ ಘಟನಾ ಒಳಗೂ ಒಂದು ಒಳ್ಳೆ ಮುಖ ಇರುತ್ತೆ ಅಂತಾರಲ್ಲ, ಹಾಗೆ ಏನೇ ಆದರೂ ಕೂಡ ಇಲ್ಲೊಂದಷ್ಟು ಒಳ್ಳೆ ಡೆವಲಪ್ಮೆಂಟ್ ಮಧ್ಯದಲ್ಲಿ ಆಯಿತು. ಹೌದು ಸರ್. ಬಟ್ ವೀರಪ್ಪನ್ ಸತ್ತ ಮೇಲೆ ಕಾಡಿನ ಸ್ಥಿತಿಗತಿ ಬದಲಾಯ್ತಾ ಸರ್? ನಾನು ಓದಿದ ನೆನಪಿದೆ, 2 ಓದಿದ ನೆನಪಿದೆ ಸರ್ ನಂಗೆ ಪೇಪರಲ್ಲಿ. ಒಂದೇನಂದ್ರೆ ಮರಿ ವೀರಪ್ಪನ್ಗಳು ಹುಟ್ಕೊಂಡ್ಬಿಟ್ಟು ಅಲ್ಲಿ ಒಂದಷ್ಟು ಕಾಡು ಪ್ರಾಣಿಗಳನ್ನ ಕೊಲ್ಲಕ್ಕೆ ಶುರು ಮಾಡಿದರು. ವೀರಪ್ಪನ ಭಯದಿಂದ ಅವ್ರು ಯಾರೋ ಹೋಗ್ತಿಲ್ಲ, ಬಟ್ ವೀರಪ್ಪನ ಸತ್ತ ಮೇಲೆ ಶುರು ಮಾಡಿದರು ಒಂದು. ಎರಡನೇದೇನೆಂದರೆ ಅವನು ಹೂತಿಟ್ಟಿರಬಹುದಾದ ಹಣವನ್ನು ಹುಡುಕಿಕೊಂಡು ಗುಂಪುಗಳೆಲ್ಲ ಅಲ್ಯಾಕೆ ಶುರು ಮಾಡಿದ್ವು ಅಂತ ಕೂಡ ಓದಿದ ನೆನಪಿದೆ. ಹೌದು ಸರಿ. ಆಮೇಲೆ ನಮ್ಮಲ್ಲಿ ಏನಾಗಿತ್ತು ನೋಡಿ, ನಮ್ಮವ್ರಿಗೂ ಯಾರಿಗೂ ಹುಳ ಬಿಟ್ಬಿಟ್ಟಿದ್ರು. ನಮ್ಮ ಇವರು ನಮ್ಮ ಏನು ಸಾಗ್ಯ ಮತ್ತು ಜಲ್ಲಿಪಾಳ್ಯ ಎಲ್ಲ ಇದೆಯಲ್ಲ ಏರಿಯಾಗಳೇ, ಅವರು ಕೆಲವು ಜನ ಹೋಗಿದ್ದವ್ರು ಇದ್ದರು. ಆ ದುಡ್ಡು ಹೊತ್ಕೊಂಡು ಬಂದವರು ಡ್ರಮ್ ಒಳಗಡೆ ತಗೊಂಡು ಬಂದು ನಾವು ಇಲ್ಲಿವರೆಗೂ ತೊಗೊಂಡು ಬಂದೆ ಅಂತೇಳಿ ಇಂಥ ಇನ್ಫಾರ್ಮೇಷನ್ ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಹಿಡಿತೀನಿ. ಅವಾಗ ಅವನು ಅಲ್ಲಾದಾಗ ಸುಮಾರು ಜನ, ಒಂದು 100 ಜನ ಹೋಗಿ ಹುಡುಕಿರೋದು ಉಂಟು ಈಗೆಲ್ಲ ಅಂತ. ಬಟ್ ನನ್ನ ಲೆಕ್ಕದಲ್ಲಿ ಆ ದುಡ್ಡು ಅವ್ರು ಯಾರಿಗೂ ಸಿಗಲಿಲ್ಲ. ಆ ದುಡ್ಡು ಯಾರು ಈ LTT ಸಿಂಪತೈಸ್ ಇದ್ರು ನೋಡಿ, ಲೆಫ್ಟಿಸ್ಟ್ ಇದ್ರಲ್ಲ, ಅವ್ನ ಜೊತೆ ಕೆಲಸ ಮಾಡ್ತಿದ್ರಲ್ಲ ಇವರು ವೀರಪ್ಪನ ಜೊತೆ, ಅವ್ರುಗಳಿಗೆ ನನ್ನ ಲೆಕ್ಕ ಹೊಡ್ಕೊಂಡಿರ್ತಕ್ಕಂಥದ್ದಿದೆ. ನನ್ನ ಲೆಕ್ಕ ಅವರು ಕದ್ಕೊಂಡಿರುವಂಥದ್ದು, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು, ನಿರಂತರವಾಗಿ ಅವ್ರನ್ನ ಶ್ಯಾಡೋ ಮಾಡ್ತಾ ಇದ್ದದ್ದೇ ಇವರಾದ್ರಿಂದ ಅವರು ನನ್ನ ಲೆಕ್ಕದಲ್ಲಿ ಹುಡುಕಿ ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಆಗಿರ್ಬೋದು ದುಡ್ಡುಗಳನ್ನ ಆ ಸಮಯದಲ್ಲಿ. ಬಟ್ 2000 ಅವ್ರು ಹುಡುಕಿರ್ತಾರೆ, ಯಾಕೆಂದರೆ ಅವ್ರಿಗೆ ನಿರಂತರವಾಗಿ ಅವ್ರ ಜೊತೆಲಿ ಇರ್ತಾಯಿದ್ರು.
ಯಾವಾಗ ದುಡ್ಡು ಬಂದಾದಮೇಲೆ ರಾಜ್ಕುಮಾರ್ ಇವ್ರದ್ದು ಅಪಹರಣ ಆದಮೇಲೆ ದುಡ್ಡು ಬಂದಾದಮೇಲೆ ತುಂಬ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರ ಸಹಾಯನೇ ಇವ್ನು ತಗೋತಾ ಇದ್ದ ಜಾಸ್ತಿ. ನಮ್ಮನ್ನು ಯಾರೂ ನಂಬ್ತಾ ಇರಲಿಲ್ಲ ಎಕ್ಸೆಪ್ಟು ಇವನು ಸೇತುಕುಳಿಗೆ ಇದನ್ನು ಬಿಟ್ಟರೆ ಇನ್ನು ಯಾರನ್ನೂ ಬಳಸ್ಕೋತಾ ಇರಲಿಲ್ಲ. ಇವನ್ ಏನಾದರೂ ಭಾಳ ಏನೇ ಇಂಪಾರ್ಟೆಂಟ್ ಜಾಬ್ ಸೇತುಕುಳಿಗೆ ಹೋಗ್ತಿದ್ದು. ಇವನ್ ರೇಷನ್ ತೊಗೊಬರೋಕ್ಕೂ ಸೇತುಕುಳಿಗೆ ಗೋವಿಂದನ ಟೀಮೇ ಹೋಗ್ತಿದ್ದು. ಯಾರು ಅಲ್ಲೋದ್ರೆ ಇನ್ನೇನಾರು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾರೆ, ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ ಅವರು, ಇನ್ಯಾರ ಬಂದು ಹಾಕೋಬಿಡ್ತಾರೆ. ಇವನ್ನೆಲ್ಲ ಸ್ಕಿಲ್ಸ್ ಎಲ್ಲ ಗೊತ್ತಲ್ಲ ಇವನಿಗೆ ಏನೇನು ಮಾಡಬೇಕು ಅಂತ. ಅದಕ್ಕೆ ಇವನನ್ನು ಮುಂದೆ ಬಿಟ್ಟು ಕಳಿಸ್ತಾ ಇದ್ದ. ಅದರಲ್ಲಿ ನನ್ನ ಲೆಕ್ಕದಲ್ಲಿ ದುಡ್ಡುಗಳನ್ನ ಕೆಲವಷ್ಟು ಕಡೆ ಎಲ್ಲ ಸೀಸ್ ಮಾಡಿಕೊಡ್ರು. ನಮ್ಮ ಕೆಂಪಯ್ಯ ಸಾಹೇಬರು ಅವ್ರೇನು ಆಪ್ರೇಟ್ ಮಾಡುವಂಥ ಸಲ ಕೇರಳ ಫಾರೆಸ್ಟಲ್ಲಿ ಕೆಲವರು ದುಡ್ಡೆಲ್ಲ ಸೀಸ್ ಆಯಿತು. ಅದಾದಮೇಲೆ ಕೆಂಪಯ್ಯ ಸಾಹೇಬರು ಬಂದಾದಮೇಲೆ ಈ ಯಾರ್ಯಾರು ತಪ್ಪಿಸ್ಕೊಂಡಿದ್ರಲ್ಲ ಇದೆಲ್ಲ ಡ್ರಾಮಾಗಳಿಗೆಲ್ಲ ಹಾರ್ಮೋನಿಯಂ ಮಾಸ್ಟ್ರು, ತಬಲಾ ಮಾಸ್ಟ್ರು, ವೀಣೆ ಮಾಸ್ಟ್ರು, ಪಿಯಾನೋ ಮಾಸ್ಟ್ರು ಇವರೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಸರಿಯಾಗಿ ತಬಲಾ ಮಾಡಿ ಹೊಡೆದು ಜೈಲಿಗೆ ಬಿಸಾಕ್ಬಿಟ್ರು. ಹರಿನಗಾರಿ ಕೊಟ್ರು ಅವ್ರಿಗೆ ಹಾಡ್ದು ಎಲ್ಲ ಕೊಳತೂರು ಮಣಿ ಎಲ್ಲ ಕಿತ್ತದ ಹೆತ್ ಬಿಸಾಕ್ಬಿಟ್ರು. ಸುಬ್ರಹ್ಮಣ್ಯ ಪ್ರಶ್ನೆನೇ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ ಅವ್ರಿಗೆಲ್ಲ ಏನಾಯ್ತು ಅಂತ. ಓಕೆ ಅದು ಅವ್ರಿಗೆ ಅವಾಗ ಅವ್ರೇನೋ ಸಹಾಯ ಮಾಡಿಬಿಟ್ರು, ಏನು ಮಾಡಿದ್ರು ಅನ್ನುವಂಥದ್ರಲ್ಲಿ ಹಾಗೆ ಬಿಟ್ಕೊಬಿಟ್ರು. ಬಿಡ್ರೆ ಆಮೇಲೆ ಅಲ್ಲಿ ನಿಮ್ಗೆ ಗೊತ್ತಲ್ಲ, ತಮಿಳ್ನಾಡು ಗೌರ್ಮೆಂಟ್ ಪ್ಲೇ ಮಾಡುತ್ತೆ. ಕರುಣಾನಿಧಿ ಗೌರ್ಮೆಂಟ್ ಬಂದಾಗ ಒಂದು ಪ್ಲೇ ಮಾಡ್ತಿದ್ದು, ಜಯಲಲಿತಾ ಬಂದಾಗಲೇ ಒಂದು ಪ್ಲೇ ಮಾಡ್ತಿದ್ರು. ಈ ಥರ ಒಂಥರ ಅಲ್ಲಿ ಸರ್ಕಾರಗಳು ಏನು ಬೊಂಬೆ ಆಟ ಆಡ್ತಾರಲ್ಲ, ಆ ಬೊಂಬೆ ಆಟದ ಮಧ್ಯೆ ಅವನು ಆರಾಮಾಗಿ ಜೀವನ ಮಾಡ್ಕೊಂಡಿದ್ಬಿಟ್ಟಿದ್ದ. ಅದರಿಂದ ಏನಾಗ್ತಾ ಇತ್ತು, ಇವರು ಹಾಗೆ ಈ ಪೊಲಿಟಿಷಿಯನ್ಗಳು ಸಹ ಅದೇ ಥರ ಆ್ಯಕ್ಟ್ ಮಾಡ್ಕೊಂಡಿದ್ರು. ಅದಾದಮೇಲೆ ಕೆಂಪಯ್ಯ ಸಾಹೇಬರು ಇವರೆಲ್ಲ ಇಷ್ಟೆಲ್ಲ ಆಟ ಆಡಿಸ್ತವ್ರು, ಇವರೇ ಕಾರಣಕರ್ತರು, ಇವನು ಬಿಡಲಿಲ್ಲ ಅಂದರೆ ಪೊಲೀಸಿಗೆ ಮರ್ಯಾದೆ ಇರುವುದಿಲ್ಲ ಅಂತೇಳಿ ಎಲ್ಲರೂ ತಗೊಬಂದು ಜೈಲಿಗೆ ತುಂಬಿಟ್ಟು ಇದೇ ಒಂದು ಇದರಿಂದ ಬಂದು ನಾಗಪ್ಪವ್ರನ್ನ ಕಿಡ್ನ್ಯಾಪ್ ಮಾಡಿದ್ದವನು ಏನಾರು ಮಾಡಿ ಆಚೆ ಬಿಡಿಸ್ಕೋಬೇಕು ಅಂತ. ಓಕೆ ಯಾವಾಗ 2000 ಇದರಲ್ಲಿ 2001 ಕೊನೆಯ ಭಾಗದಲ್ಲಿ ಎಲ್ಲರೂ ಹಿಡಿದು ಒಳಗೆ ಕಳಿಸ್ಬಿಡ್ತಾರೆ ಅವರು. ಸುಮಾರು ಜನ ಹೋಗ್ಬಿಡ್ತಾರೆ ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಯಾರು ಈ ಡ್ರಾಮಾಗಳು ಮಾಡಿದ್ರಲ್ಲ ಎಮಿಸರೀಸು ಇವರೆಲ್ಲ. ಅದಾದಮೇಲೆ ಅವರೇ ಹಿಂಗೆ ಮಾಡಿದಾಗ ಈ ಥರ ಇನ್ನೊಂದು ಸಾರಿ ಇವ್ರನ್ನ ಕಿಡ್ನ್ಯಾಪ್ ಮಾಡಿದ್ರೆ ಆಗುತ್ತೆ ಅಂತೇಳಿ ಇವ್ರು ಹೇಳ್ಕೊಟ್ಟಿರ್ತಾರೆ. ಯಾರು ಲೆಫ್ಟಿಸ್ಟ್ಗಳಿರ್ತಾರಲ್ಲ ಅವರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅವನ್ನೆಲ್ಲ ಬಿಡಿಸ್ಕೋಬೋದು. ನಾನು ಇಲ್ಲಾಂದರೆ ಇನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ, ಭಾಳ ಕಷ್ಟ ಆಯ್ತದೆ, ಎಲ್ಲ ಸತ್ತೋಗ್ಬಿಡ್ತಾರೆ ಜೈಲಲ್ಲೇ, ತುಂಬ ಕೇಸಸ್ಗಳಿದ್ದಾವೆ ಅವ್ರ ಮೇಲೆಲ್ಲ, ಎಲ್ಲ ಸೇರಿಸ್ಬಿಡ್ತಾರೆ ಪೊಲೀಸ್ನವರು ಅಂತೇಳಿ ಇವರೇ ಪ್ಲ್ಯಾನ್ ಮಾಡಿಕೊಟ್ಟಿರ್ತಾರೆ ಆ್ಯಕ್ಚುಲಿ. ಬಟ್ ಅದೇನು ಸಕ್ಸೀಡ್ ಆಗೋದಿಲ್ಲ ಅದು. ಬಟ್ ಪಾಪ ನಾಗಪ್ಪ ಅಮಾಯಕವಾಗಿ ಅನ್ಯಾಯವಾಗಿ ನಮ್ಮ ಮಗ ಅವ್ರು ಕೊಂದಾಕ್ಬಿಡ್ತಾರೆ. ಹನೂರು ಶಾಸಕರು ಮಾಜಿ ಸಚಿವರಾದ ನಾಗಪ್ಪ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಆ ಥರದ್ದು ಸರ್ ಒಂದು. ಆಮೇಲೆ ಈ ವೀರಪ್ಪನ ಜೊತೆಗೆ ಅಂದರೆ ಅವನು ಡೆತ್ ಆದಾಗ ಉಳಿದವರು ಏನು ಒಂದಷ್ಟು ಜನ ಏನು ಉಳಿದಿದ್ರು ಅವ್ರದ್ದು ಕತೆ ಏನಾಯಿತು ಸರ್?